I bless you with wisdom. May your future be bright and guided by divine light. Embrace the path with courage. ನಮಸ್ತೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ. ನಿಮ್ಗೆ ಸಹಾಯದ ಅಗತ್ಯ ಇದೆ, ಸಹಾಯ ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಂದ ಸಹಾಯ ಸಿಗುತ್ತೆ, ಯಾರು ಸಹಾಯ ಮಾಡ್ತಾರೆ ಗೊತ್ತಿಲ್ಲ. ನೀವು ಯಾವ ಸಹಾಯಕ್ಕೋಸ್ಕರ ಕಾಯ್ತಿದ್ದೀರೋ ಆ ಸಹಾಯ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಮೋಷನ್ ಬರುವಂಥದ್ದು, ಫೈನಾನ್ಷಿಯಲಿ ಸಕ್ಸಸ್ ಬರುವಂಥದ್ದು, ಬೇರೆ ಸ್ಥಳಕ್ಕೆ ಹೋಗುವಂಥದ್ದು, ಒಂದು ನ್ಯೂ ಬರ್ತ್ ಬರುವಂಥ ಸಾಧ್ಯತೆ ಇದೆ. ಸಂಬಡಿ ವಿಲ್ ಕಾಲಿಂಗ್ ಯು ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ಗೆ ಫೋನ್ ಕರೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಜಗಳಕ್ಕೆ ಯಾವುದೇ ಆಸ್ಪದನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಜಗಳ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೀವನನ ಬೇರೆ ದೃಷ್ಟಿಕೋನದಿಂದ ನೋಡಿ ಇದು ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ವಿದೇಶದಿಂದ ಸ್ವದೇಶಕ್ಕೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕನಸಿನ ಮನೆ ಇಂದ ನೀವು ದೂರ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ನೀವು ತುಂಬಾ ದೂರಕ್ಕೆಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮನೆಗೆ ಹೊಸ ಅತಿಥಿ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೋ ಮೆನಿ ಮೆಸೇಜಸ್ ಇದೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನುವಂಥ ರೀತಿಯಲ್ಲಿ ಇದೆ. ಸಮಥಿಂಗ್ ಏನೋ ಮನೆಯಿಂದ ದೂರ ಹೋಗ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಜಾಗಗಳು ನೀರಿನಲ್ಲಿ ಅಥವಾ ದೊಡ್ಡ ದೊಡ್ಡ ಮಹಲುಗಳು ಕಾಣದೆ ಹೋಗ್ತದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆಸೆ ಕನಸುಗಳು ಏನಿದೆ ಅದನ್ನ ಈಡೇರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಅನ್ಲಿಮಿಟೆಡ್ ಇದ್ದೀರಾ, ನಿಮ್ಗೇನ್ ಬೇಕು ಎಲ್ಲವೂ ಕೂಡ ಸಿಗುತ್ತೆ. ಸೊ ಸಿಗೋದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ದೊಡ್ಡ ದೊಡ್ಡ ಗುರಿಗಳನ್ನ ಸಾಧನೆಯನ್ನ ಮಾಡೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮಣ್ಣಿನ ವಿಚಾರಕ್ಕೆ, ಭೂಮಿ ವಿಚಾರಕ್ಕೆ ಸಾಕಷ್ಟು ಅವಮಾನ ಮಾಡಿದ್ದಾರೆ. ಸೊ ಶಾಂತವಾಗಿ ಇರಿ. ಮುಂದಿನ ದಿನಗಳಲ್ಲಿ ಯಾರು ನಿಮ್ಗೆ ಅವಮಾನ ಮಾಡಿದ್ರು ಅವ್ರ ಕಡೆಯಿಂದಾನೇ ನಿಮ್ಗೆ ರೆಸ್ಪೆಕ್ಟ್ ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಒಳ್ಳೆಯ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಹೊಸ ಮನೆಗೆ ಹೋಗುವಂತ ಸಾಧ್ಯತೆ, ಹೊಸ ಅದೃಷ್ಟ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಹೊಸ ಅವಕಾಶಗಳು ಬಂದಾಗ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಟೈಮ್ ತುಂಬಾ ವೇಸ್ಟ್ ಮಾಡ್ತಾ ಇದ್ದೀರಾ, ಕಳೆದು ಹೋದಂತ ಸಮಯ ಮತ್ತೆ ಬರೋದಿಲ್ಲ. ಟೈಮನ್ನ ವೇಸ್ಟ್ ಮಾಡದಿರ ಸದುಪಯೋಗ ಪಡಿಸ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಅರ್ನಿಂಗ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪಿತೃ ದೇವತೆಗಳಿಂದ ಒಂದಷ್ಟು ನಿಮ್ಗೆ ತೊಂದರೆ ಆಗಿದ್ರೆ ಆ ಮೂರ್ಖ ವ್ಯಕ್ತಿಗಳು ಯಾರು ನಿಮ್ಗೆ ತೊಂದರೆ ಮಾಡ್ತಿದ್ದಾರೆ ಅವ್ರನ್ನ ರಿಮೂವ್ ಮಾಡ್ತಾರೆ. ಸ್ವಲ್ಪ ಶಾಂತವಾಗಿರಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ಪ್ರಮುಖವಾಗಿ ನಿಮ್ಮ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಹಾಗಾಗಿ ನಿಮ್ಗೆ ಒಂದಷ್ಟು ಪಿತೃ ಕಾರ್ಯನ ಮಾಡಿದ್ರೆ ಅಥವಾ ಮಾಡಿಸ್ತಾ ಇದ್ರೆ ಅದರಿಂದ ಅವರಿಗೆ ಖಂಡಿತವಾಗ್ಲೂ ಮುಕ್ತಿ ಸಿಗುತ್ತೆ. ಮತ್ತೆ ಅವರು ನಿಮ್ಗೆ ಆಶೀರ್ವಾದ ಕೂಡ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ. ಯಾರು ಫಾರ್ಮ್ ಹೌಸ್ ಓಪನ್ ಮಾಡ್ಬೇಕು ಅನ್ಕೊಂಡಿದ್ರಿ ಮಾಡಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಜೊತೆಗೆ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಅಗತ್ಯ ಇರೋರಿಗೆ ಸೇವೆ ಮಾಡಿ ಅನ್ನುವಂಥದ್ದು ಇದೆ. ಅಗತ್ಯ ಇರೋರಿಗೆ ಸೇವೆ ಮಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಅಪಘಾತಗಳು ಆಗಬಹುದು, ಕಾಲಿನ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ತಾಳ್ಮೆ ತುಂಬಾ ಮುಖ್ಯ. ಶಾಂತವಾಗಿ ಇರಿ, ಮಿಕ್ಕಿದೆಲ್ಲವೂ ಕೂಡ ಹಂತ ಹಂತವಾಗಿ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ಜೈಲಲ್ಲಿರೋರು ಬಿಡುಗಡೆ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ಬಿಡುಗಡೆ ಆಗತ್ತೆ, ಭರವಸೆನ ಕಳ್ಕೊಂಬೇಡಿ. ಖಂಡಿತವಾಗ್ಲೂ ನಿಮ್ಗೆ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಜೀವನದಲ್ಲಿ ನಗ್ನಗ್ತಾ ಇರಿ, ಏನೇ ಬಂದ್ರು. ಸೊ ತಲೆಗೆಡ್ಸ್ಕೊಳ್ಬೇಡಿ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ನಿಮ್ ಜೊತೆ ಇದೆ. ಜೊತೆಗೆ ಒಂದು ಹೆಣ್ಮಗು ಅಥವಾ
ಹೆಣ್ಣಿನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇದೆ. ಸೊ ತಾಯಿಯ ಆಶೀರ್ವಾದ ಅಥವಾ ತಾಯಿ ಶಕ್ತಿಯ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ನಿಮ್ಮ ಜೀವನಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಹೆಣ್ಣು ಮಗು ಆಗುವಂಥದ್ದು ಅಥವಾ ಸಮಥಿಂಗ್ ಯಾರೋ ಫೀಮೇಲ್ ವರ್ಷನ್ ನಿಮ್ಮ ಲೈಫಿಗೆ ಬರ್ತಾರೆ. ಅವಾಗ ನಿಮ್ಮ ಜೀವನ ಇನ್ನೂ ಬೆಟರ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಹೊಸ ಕ್ರಿಯೇಟಿವ್ ಐಡಿಯಾಸನ್ನು ನಿಮ್ಮ ಜೀವನದಲ್ಲಿ ತಗೊಂಬನ್ನಿ. ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಭರವಸೆನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಕನಸಿನ ಕಾಮನ ಬಿಲ್ಲು ನಿಮಗೆ ಸಾಕಷ್ಟು ಆಶೀರ್ವಾದನ ಮತ್ತು ನೀವು ಅಂದ್ಕೊಂಡಿರುವಂಥದ್ದನ್ನೆಲ್ಲ ನಿಮ್ಮ ಜೀವನಕ್ಕೆ ತರೋದಕ್ಕೆ ಹೆಚ್ಚಿನ ಒಂದು ಅವಕಾಶನ ಮಾಡಿಕೊಡುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಪಿತೃದೇವತೆಗಳ ಆಶೀರ್ವಾದ ಕೂಡ ಪಡ್ಕೊಂಡಿದ್ದೀರಾ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ದಾರಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಯೂನಿಕಾರ್ನನ್ನು ಅಥವಾ ಅಶ್ವಿನಿ ದೇವತೆಗಳ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಖಂಡಿತವಾಗ್ಲೂ ನಿಮ್ಗೊಂದು ಒಳ್ಳೆಯ ದಾರಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ತುಂಬ ಡೋರ್ಸ್ ಒಂದೇ ಥರ ಇರೋದ್ರಿಂದ, ಎಲ್ಲ ಆಫರ್ಸ್ ಒಂದೇ ಥರ ಕಾಣಿಸ್ತಾ ಇರೋದ್ರಿಂದ ಯಾವುದನ್ನ ಚೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಕೇಳಿ, ನೀವು ಯಾರ ಹತ್ರನೂ ಕೇಳ್ತಾ ಇಲ್ಲ, ಒಂದಷ್ಟು ಮಾತಾಡಿ, ಮನಸ್ಸು ಬಿಚ್ಚಿ ಗೊಂದಲಗಳೆಲ್ಲ ನಿವಾರಣೆ ಆಗುವಂಥ ಸಾಧ್ಯತೆಗಳು ಇದೆ. ಪ್ರಾಮಾಣಿಕವಾಗಿ ಇರಿ. ನಿಮ್ಮ ಜೊತೆ ನೀವು ಪ್ರಾಮಾಣಿಕತೆಗೆ ಯಾವಾಗಲೂ ಬೆಲೆ ಇದ್ದೇ ಇರುತ್ತೆ. ಸೊ ಒಳ್ಳೆತನಕ್ಕೂ ಬೆಲೆ ಇದೆ, ಪ್ರಾಮಾಣಿಕತೆಗೂ ಬೆಲೆ ಇದೆ. ಒಂದಲ್ಲ ಒಂದಿನ ಗೆಲ್ಲೋದು ಪ್ರಾಮಾಣಿಕತೆನೇ. ಮತ್ತು ನಿಮ್ಮ ಪ್ರಾಮಾಣಿಕತೆಗೆ ಭಗವಂತ ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಮ್ಯಾಜಿಕಲ್ ರೀತಿ ನಿಮ್ಮ ಜೀವನ ನಡೀತಾ ಇದೆ. ಸೊ ಎಕ್ಸ್ಪೆಕ್ಟ್ ಮಾಡ್ದಿರಾ ಇರಿ. ಏನೋ ಒಂದು ನಿಮ್ಮ ಜೀವನದಲ್ಲಿ ಬರಬೇಕು, ಅದು ಆಗತ್ತೆ. ಏನೋ ಒಂದು ನಡಿಬೇಕು, ಅದು ನಡೆಯುತ್ತೆ. ನಿಧಾನ ಆಗ್ಬಹುದು, ಬೇಗ ಆಗ್ಬಹುದು, ಬಟ್ ಆಗೇ ಆಗತ್ತೆ. ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಲೈಫ್ ಖಂಡಿತವಾಗ್ಲೂ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ತುಂಬ ಸೈಲೆಂಟಲ್ಲಿ ಇದ್ದೀರಾ. ಸೊ ಎಸ್, ಆ ಸೈಲೆಂಟನ್ನು ಹಾಗೆ ಉಳಿಸ್ಕೊಳ್ಳಿ. ಆ ಸೈಲೆಂಟಲ್ಲೇ ಎಲ್ಲ ಪ್ರಶ್ನೆಗೂ ಉತ್ತರನ ಹುಡುಕೊಳ್ಳಿ. ನಿಮ್ಮೆಲ್ಲ ಪ್ರಶ್ನೆಗೂ ನಿಶಬ್ದದಲ್ಲಿ ಉತ್ತರ ಇದೆ, ಸೈಲೆನ್ಸಲ್ಲಿ ಆನ್ಸರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಸೈಲೆನ್ಸಲ್ಲಿ ಆನ್ಸರನ್ನು ಹುಡ್ಕೊಳ್ಳಿ. ಇದಿಷ್ಟು ನಿಮ್ಮ ಪ್ರಶ್ನೆಗಳಿಗೆ ಅಥವಾ ನೀವು ಅಂದ್ಕೊಂಡಿರುವಂಥ ವಿಚಾರಗಳಿಗೆ ಬಂದಂಥ ಉತ್ತರಗಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಒಳ್ಳೆಯದಾಗಲಿ. ಈಗ 2 ಕಾರ್ಡ್ ಇಡ್ತೀನಿ. 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಯೂನಿಕಾರ್ನ್ ಏನು ಹೇಳ್ತಾರೆ ನೋಡೋಣ. ಮೊದಲನೇದು, 2ನೇದು. ಸೊ ಖಂಡಿತವಾಗ್ಲೂ ಬಿಡುಗಡೆ ಆಗತ್ತೆ. ಸೊ ಯೋಚನೆ ಮಾಡಬೇಡಿ. ಪ್ರಯಾಣ ಕೂಡ ಇದೆ. ಸೊ ಪ್ರಯಾಣ ಕೂಡ ಒಂದು ಪ್ರಮೋಷನ್ ಸಿಗಬಹುದು ಅಥವಾ ಬೇರೆ ಕಡೆಗೆ ನಿಮಗೆ ಟ್ರಾನ್ಸ್ಫರ್ ಕೂಡ ಆಗಬಹುದು. ಸೊ ಎಸ್, ಮೊದಲನೇದು, ಜನಗಳ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಗೇನು ಸರಿ ಅನ್ಸುತ್ತೋ ಅದನ್ನ ಮಾಡ್ತಾ ಹೋಗಿ. ಸೊ ನಿಮ್ಮ ಕನಸೇನಿದೆ ಅದನ್ನು ನನಸು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಡಿಗ್ನಿಟಿ ಈಸ್ ಇಂಪಾರ್ಟೆಂಟ್ ಅಲ್ವಾ. ಮದರ್ ಮೇರಿ ಇದ್ದಾರೆ. ಸೊ ತಾಯಿ ಅಂಗಾಳ ಪರಮೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲಿದೆ. ಯಾವುದಕ್ಕೂ ಚಿಂತೆ ಪಡಬೇಡಿ. ಜೊತೆಗೆ ನೀವು ನಂಬಿರುವಂಥ ಶಕ್ತಿ ದೇವತೆಯ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಆರಾಮಾಗಿ ಇರಿ. ಸೊ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.